ಏನು ಅನುಭವನೇ ಇಲ್ಲ. ಮಾಡೋದು ಏನು ಕೆಲಸ ಇರ್ಲಿಲ್ವಲ್ಲ. ನಿಮ್ಗೆ ಏನು ಇರ್ಲಿಲ್ವಾ ಕೆಲಸ? ಲವ್ ಮ್ಯಾರೇಜ್ ಅದು. ಲವ್ ಮ್ಯಾರೇಜ್ ನೀವು ನೋಡಿ, ಇಲ್ಲಿ ಇಂಟ್ರೆಸ್ಟಿಂಗ್ ಇರೋದು ನೀವ್ ಹೇಳಲ್ಲ, ಕೊನೆಗೆ ಹೇಳ್ತಾ ಇದ್ರ. ಈ ಕಡೆ ಬನ್ನಿ. ಹೆಂಗಾಯ್ತು ಲವ್ ಎಲ್ಲ? ಲವ್ ಮ್ಯಾರೇಜ್ ಅದು. ಅಲ್ಲಿ ಮೇಡಮ್ ಅವರೇ ಲವ್ ಮ್ಯಾರೇಜ್ ಅಂತ ನೋಡಿ, ಎಷ್ಟು ಖುಷಿ ನಿಮ್ ಮಕ್ಕಳೆಲ್ಲ ಅಳು ಬರ್ತು ನೋಡಿ. ಸರಿ 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 ಸರಿ. ಆಮೇಲೆ ಮನೆತನದ ಕನಸು. ಹ್ಞೂ ಸರ್, ನೆರವೇರ್ತು. ಡೈಲಿ ನೀವೇ ಮಾಡೋದಲ್ಲ ಮುದ್ದೆ? ಹ್ಞೂ ಸರ್, ನಾವೇ ಮುದ್ದೆ ಯಾರು ಬಿಟ್ಕೊಡೋದೇ ಇಲ್ಲ. ನಮ್ಮ ಮನೆಯವರನ್ನ ಹತ್ತಿ ಮಾಡ್ತಾರೆ. ಹ್ಞೂ ಸರ್, ರೆಡಿ ಆಯ್ತು. ಬಸ್ಸಾರ್ದಲ್ಲ? ಇನ್ನೊಂದ್ ಸ್ವಲ್ಪ ಕುದ್ರೆ ಅವರು ಚಪಾತಿ ಸುಡ್ತಾ ಇದಾರೆ. ಎಲ್ಲ ಸೌದೆಯಲ್ಲೇ ರೆಡಿ ಆಗುತ್ತೆ. ಒಳ್ಳೆ ಮನೆ ಊಟ ತರ ಇರುತ್ತೆ. ಚೆನ್ನಾಗಿದೆ ಸರ್ ಊಟ. ನಾನು ತಾಲೂಕ್ ಪಂಚಾಯತಿನಲ್ಲಿ ತಾಲೂಕ್ ಪ್ಲಾನಿಂಗ್ ಆಫೀಸರ್ ಆಗಿ 2 ವರ್ಷ ಆಯ್ತು ಬಂದು. ಹೌದಾ? 2 ವರ್ಷದಿಂದನೂ ವರ್ಕಿಂಗ್ ಡೇ ದಿನ ಇಲ್ಲೇ ಬರೋದು. ಹೌದಾ? ಊಟ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಊಟ ಇರುತ್ತೆ, ಮತ್ತೆ ಚಪಾತಿ ಊಟ ರುಚಿ ಶುಚಿ 2 ಇರುತ್ತೆ. ನಮ್ಮ ಅಡ್ವೊಕೇಟ್ ಸಿಕ್ಬಿಟ್ರು ಇಲ್ಲಿ ಗುಬ್ಬಿಯಲ್ಲಿ ಮಾತಾಡಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ಹೇಗಿದೆ ಸರ್ ಊಟ ಎಲ್ಲ? ಬಹಳ ಚೆನ್ನಾಗಿದೆ ಸರ್. ಈ ತರ ಊಟ ಇಲ್ಲಿ ಫಸ್ಟ್ ಗುಬ್ಬಿನಲ್ಲಿ ಇದೆ. ಫಸ್ಟ್ ಈ ತರ ಊಟ ಯಾಕೆಂದ್ರೆ ಒಲೆಯಲ್ಲಿ ಅಡಿಗೆ ಮಾಡ್ತಾರೆ. ನಮಸ್ಕಾರ ಬಂಧುಗಳೇ, ನಾನಿವತ್ತು ಗುಬ್ಬಿಯಲ್ಲಿ ಇದ್ದೀನಿ. ಗುಬ್ಬಿಯಲ್ಲಿ ಏನಪ್ಪಾ ಅಂತಂದ್ರೆ ವಜ್ರ ಮೆಸ್ ನೋಡ್ತಾ ಇದ್ದೀರಾ. ವಜ್ರ ಮೆಸ್ ಅಂತೇಳಿ 9 ವರ್ಷದಿಂದ ಇದೆ, ಕಳೆದ 9 ವರ್ಷದಿಂದ ಇದೆ. ಇಲ್ಲಿ MG ರೋಡ್ ಬರುತ್ತೆ, ರೈಲ್ವೆ ಸ್ಟೇಷನ್ ರೋಡ್, ಈ ಕಡೆ ತಾಲೂಕು ಆಫೀಸ್ ಬರುತ್ತೆ, ಈ ಕಡೆ ಕೆನರಾ ಬ್ಯಾಂಕ್ ಬರುತ್ತೆ, ಅಲ್ಲೇ ಬರುತ್ತೆ ವಜ್ರ ಮೆಸ್ ಅಂತ. ಯಾರು ಕೇಳಿದ್ರು ಹೇಳ್ತಾರೆ. ಸೂಪರ್ ಆಗಿದೆ. ಇಲ್ಲಿ ಮೆಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನ 12:30 ಸ್ಟಾರ್ಟ್ ಆಗಿ ಮಧ್ಯಾಹ್ನ 3:30 ಇರುತ್ತೆ. ಬೆಳಿಗ್ಗೆ ಇರಲ್ಲ, ರಾತ್ರಿ ಇರಲ್ಲ. ಬನ್ನಿ ತಿಳಿಸ್ಕೊಡ್ತೀನಿ ವಜ್ರ ಮೆಸ್ ಅಲ್ಲಿ ಯಾವ ರೀತಿ ಇರುತ್ತೆ ವೆಜ್ ಊಟ ಅನ್ನೋದು ತಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮುದ್ದೆ ಊಟ 70, ಚಪಾತಿ ಊಟ 75. ಇಲ್ಲಿ ಅಡಿಗೆ ಮನೆ, ಬಾಳೆಯಲ್ಲೆಲ್ಲ ಊಟ ಕೊಡ್ತಾರೆ. ನೋಡಿ ಮಾಲೀಕರವರು ಪತ್ನಿಯವರು ಚಪಾತಿ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಇಲ್ಲಿ ನಮ್ಮ ಟೊಮೊಟೊ ವೆಜ್ ಸ್ಪೆಷಲಿಸ್ಟ್ ಮಂಜಮ್ಮ ಅವರು ಟೊಮೊಟೊ ವೆಜ್ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಮಾಡ್ತಾರಂತೆ ಟೊಮೊಟೊ ವೆಜ್ ನ. ಏನಮ್ಮ ಆಯ್ತಾ? ರೆಡಿ ಆಯ್ತಾ? ಮತ್ತೆ ಇಲ್ಲಿ ಸೌದೆ ಒಲೆಯಲ್ಲಿ ಎಲ್ಲ ಮಾಡ್ತಾರೆ. ಸೌದೆ ಒಲೆಯಲ್ಲೇ ಎಲ್ಲ ಸೊಪ್ಪುಗಳು ಇದು ಎಲ್ಲ ಇಲ್ಲ ಮಾಡೋದು. ಸೌದೆ ಒಲೆನೇ ಯೂಸ್ ಮಾಡ್ತಾರೆ, ನೋಡ್ಬೋದು ನೀವು. ಇನ್ನು ಮಾಲೀಕರನ್ನೆಲ್ಲ ಮಾತಾಡ್ಸ್ಬಿಟ್ಟು ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ವಜ್ರ ಮೆಸ್ ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ? ಸರ್ 9 ವರ್ಷ ಆಯ್ತು ಸರ್. 9 ವರ್ಷ ಆಯ್ತಾ? ಸರ್. 9 ವರ್ಷ. ಇವಾಗ ಇದಕ್ಕೆಲ್ಲ ಭಟ್ರಿದಾರ ನೀವೇ ಮಾಡ್ತೀರಾ ಸರ್ ಎಲ್ಲ? ಇಲ್ಲ ಸರ್, ನಾವೇ ಮಾಡ್ತಾ ಇದೀವಿ. ಲಾಕ್ಡೌನ್ ಇಂದ ನಾವೇ ಮಾಡ್ತಾ ಇದೀವಿ. ನೀವೇ ಮಾಡ್ತಾ ಇದ್ದೀರಾ? ಮೊದ್ಲು ಭಟ್ರಿದ್ರು, ಅವಾಗ ಅಷ್ಟು ಬಿಸ್ನೆಸ್ ಇರಲಿಲ್ಲ ಅವಾಗ. ಇವಾಗ ನಾವು ಮಾಡೋದ್ರಿಂದ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆಯಾ ಸರ್? ಸರಿ ಸರಿ ಸರಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್ ಟೈಮಿಂಗ್? ಸರ್ 1:15 3:30 3:45. 1 ಕಾಲಿಂದ 3:30 3:45 ಸರ್. ಮತ್ತೆ ನಿಮಗೆ ಬೆಳಿಗ್ಗೆ ಏನಾರ ಇರುತ್ತಾ? ಸಂಜೆ ನೈಟ್ ಇರಲ್ಲ? ನೈಟ್ ಇರಲ್ಲ, ಬೆಳಿಗ್ಗೆನೂ ಇರಲ್ಲ. ಬೆಳಿಗ್ಗೆ ಇರಲ್ವಾ? ಏನ್ ಇರ್ತಾರೆ ಊಟದ ಪ್ರತಿದಿನ? ಏನ್ ಮುದ್ದೆ ಇರುತ್ತೆ, ಚಪಾತಿ ಇರುತ್ತೆ? ಮುದ್ದೆ ಊಟ ಇರುತ್ತೆ, ಸ್ವಲ್ಪ ಚಪಾತಿ, ಜಾಸ್ತಿ ಮುದ್ದೆನೆ. ಜಾಸ್ತಿ ಮುದ್ದೆ ಊಟನೇ ಹೋಗುತ್ತಾ? ಮುದ್ದೆನೆ. ಕಡಿಮೆ ಚಪಾತಿ ಊಟ ಕಡಿಮೆ ಆಗುತ್ತೆ, ಮುದ್ದೆ ಊಟ ಜಾಸ್ತಿ ಹೋಗುತ್ತೆ. ಮುದ್ದೆ ಊಟ ಜಾಸ್ತಿ ಹೋಗುತ್ತೆ. ಹೇಗಿದೆ ಒಂದು ಮುದ್ದೆ ಊಟ ಚಪಾತಿ ಊಟ? ಮುದ್ದೆ ಊಟ 70 ರೂಪಾಯಿ. 80 ರೂಪಾಯಿ? 70. ಚಪಾತಿ ಊಟ 75. 75? ಸರಿ. ಮುದ್ದೆ ಊಟದಲ್ಲಿ ಏನ್ ಕೊಡ್ತೀರಾ ಸರ್? ಮುದ್ದೆ ಊಟದಲ್ಲಿ ಒಂಥರ ಸೈಡ್ಸ್ ಕೊಡ್ತೀವಿ. ಅಲ್ಲ ಮುದ್ದೆ ಅನ್ಲಿಮಿಟೆಡ್ ಒಂದೇನಾ? ಇಲ್ಲ, ಅನ್ಲಿಮಿಟೆಡ್. ಎಷ್ಟೆಲ್ಲ ಮುದ್ದೆ ತಗೊಂಡು? ರೈಸ್ ಅನ್ಲಿಮಿಟೆಡ್. ಚಪಾತಿ ಮಾತ್ರ ಲಿಮಿಟೆಡ್ ಅಷ್ಟೇನೆ. ಚಪಾತಿ ಊಟ ಲಿಮಿಟೆಡ್, ಮುದ್ದೆ ಊಟದಲ್ಲಿ ಅನ್ಲಿಮಿಟೆಡ್ ಇರುತ್ತೆ. ಅನ್ನ ಸಾರು ಹಾಕ್ಸ್ಬೇಕು. ಅದಕ್ಕೆ ಏನ್ ಕೊಡ್ತೀರಾ ಮುದ್ದೆ ಊಟ ಸೈಡ್ಸ್ ಎಲ್ಲ? ಮುದ್ದೆ ಊಟ ಸೈಡ್ಸ್ ಕೋಸಂಬರಿ ಕೊಡ್ತೀವಿ, ಹುಳ್ಳಿಕಾಯಿ ಪಲ್ಯ ಈ ತರದ್ ಮಾಡ್ತೀವಿ, ಉಪ್ಪಿನಕಾಯಿ ಕೊಡ್ತೀವಿ, ಆಮೇಲೆ ಹುಳ್ಳಿಕಾಳು ಹಪ್ಪಳ ಕೊಡ್ತೀವಿ. ಈ ತರ ಮಾಡ್ತಾ ಇದೀವಿ. ಈ ತರ ಮಾಡ್ತಾ ಇದೀರಾ? ಆಮೇಲೆ ಚಪಾತಿ ಊಟಕ್ಕೆ ಸೇಮ್ ಅದೇ ಎಲ್ಲ ಸೈಡ್ಸ್ ಕೊಡ್ತೀರಾ? ಪಲ್ಯ ಏನಾದ್ರು ಕೊಟ್ಟು? ಚಪಾತಿ ಊಟಕ್ಕೂ ಸೇಮೆ, ಸಾಂಬಾರ್ಗೂ ಸೇಮೆ. ಯಾವ್ದಕ್ಕೇನು ಸೈಡ್ಸ್ ಏನು ಮಿಸ್ ಮಾಡಲ್ಲ, ಮಾಮೂಲಿ ಕೊಡ್ತೀವಿ. ಇನ್ನು ಮುದ್ದೆ ಎಲ್ಲ ಅನ್ಲಿಮಿಟೆಡ್, ಅನ್ನ ಸಾಂಬಾರ್ ತಂದು ಅನ್ಲಿಮಿಟೆಡ್, ಫುಲ್ ಊಟನೇನಾ? ಸರಿ ಸರ್, ಸರಿ ಸರ್. ಇವಾಗ ಇದು ಅಡಿಗೆ ಮಾಡೋರಲ್ಲ ಎಲ್ಲ ಹೆಣ್ಮಕ್ಳು ಅಥವಾ ಸರ್ ಎಲ್ಲ ನೋಡ್ತಾ ಇದೀನಿ. ಇಲ್ಲ, ನಮ್ಮ ಮನೆಯವರೇ ಮಾಡ್ತಾರೆ. ನಮ್ಮ ಮಿಸಸ್ಸೇ ಮಾಡ್ತಾರೆ, ನಾವು ಮಾಡ್ತೀವಿ. ನಮ್ಗೂ ಗೊತ್ತು, ಅವ್ರಿಗೂ ಗೊತ್ತು. ಹೌದಾ?
ಎಲ್ಲ ಎಲ್ಲ ಮಾಡೋರೆಲ್ಲ ಹೆಣ್ಮಕ್ಳ ಇದಾರೆ ಜಾಸ್ತಿ ಇಲ್ಲಿ ಭಟ್ರ ಎಲ್ಲ ಹೆಣ್ಮಕ್ಳೇನೆ. ತೋರಿಸ್ತೀನಿ ನಿಮ್ಮ ಮನೆಯವ್ರು ಮಾಡ್ತಾ ಇದಾರೆ. ಏನ್ ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಖಾರ ಹಾಕ್ತಾ ಇದ್ದೀರಾ? ಹೇಳ್ತಾ ಇದೀರಲ್ಲ ನೀವೇ ಅಂತ ಎಲ್ಲ ಇದು ಮಾಡೋದು ಅಂತ ಹೇಳ್ತಾ ಇದಾರೆ. ಡೈಲಿ ಬಂದು ಎಲ್ಲ ಮಾಡ್ಕೊಡ್ತೀರಾ? ಡೈಲಿ ಏನ್ ಬೆಳಿಗ್ಗೆ 11 ಗಂಟೆಯಿಂದ ಇದೇ ಡ್ಯೂಟಿ ನಿಮ್ದು? 10 ಗಂಟೆಗೆ ಬರ್ತೀರಾ? ತರಕಾರಿ ತಗೊಂಡು 10 ಗಂಟೆಯಿಂದ ಫುಲ್ ಎಲ್ಲ ರೆಡಿ ಮಾಡಿ. ಎಲ್ಲ ಹೆಣ್ಮಕ್ಳು ಇದಾರಲ್ಲ ಮೇಡಮ್ ಅಡಿಗೆ ಮಾಡೋರಲ್ಲ? ಎಲ್ಲ ಅವರೇ ಇದಾರೆ ಅಲ್ವಾ? ಬಟ್ ನಿಮ್ಮ ಮನೆಯವರಿಗೆ ಜೊತೆಗೆ ನಿಂತಿದ್ದೀರಾ ನೀವು ಅಲ್ವಾ? ಹೇಳ್ತಾ ಇದಾರೆ ಎಲ್ಲ ನಮ್ಮ ಮನೆಯವರೇ ಇರ್ತಾರೆ ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದಾರೆ. ಏನ್ ಹಾಕ್ತಾ ಇದ್ರಿ ಇವಾಗ? ಸಾಂಬಾರಿಗೆ ಖಾರ ಹಾಕ್ತಾ ಇದ್ದೀರಾ? ಹೇಳಿದ್ರು ನಿಮ್ಮ ಮನೆಯವರು ಸರ್ ಎಲ್ಲ ನಾವು ಹೆಣ್ಮಕ್ಳುಗಳ ಇದೀವಿ ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತೇನ್ ಮಾಡಿದಿರಾ ಸ್ಪೆಷಲ್? ಇವತ್ತು ಬಸ್ಸಾರು ಎಲ್ಲ ಮಿಕ್ಸ್ ಕಾಳು, ಸೊಪ್ಪು, ಹುಳ್ಳಿಕಾಯಿ, ಬಸ್ಸಾರು. ಹೌದಾ? ಸರ್. ಚಪಾತಿ ಪಲ್ಯ? ಚಪಾತಿ ಟೊಮಾಟೊ ಪಲ್ಯ ಅದೇ ರೆಗ್ಯುಲರ್ ಜಾಸ್ತಿ. ಟೊಮಾಟೊ ಪಲ್ಯ ಜಾಸ್ತಿ ಇರುತ್ತೆ? ಟೊಮಾಟೊ ಪಲ್ಯನೇ ಜಾಸ್ತಿ, ಬೇಗನೂ ಆಗುತ್ತೆ. ಆಮೇಲೆ ಜಾಸ್ತಿ ಜನ ರೈಸ್ಗೆ ಎಲ್ಲವ 15 ಜನ ತಿಂತಾರೆ, ಹಂಗಾಗಿ ಜಾಸ್ತಿ ಅದಕ್ಕೆ ಹೇಳ್ತಾರೆ ಅದೇ ಮಾಡ್ತೀವಿ. ಹೌದಾ? ಅಲಸಂದಿ ಕಾಳು ಏನೋ ಹಾಕ್ಬಿಟ್ಟಿದ್ರ ಇಲ್ಲಿ? ಸರ್ ಅದು ಎಲ್ಲ ಮಿಕ್ಸ್ ಅಲ್ಲರ ಕಾಳು ಎಲ್ಲ ಒಲೆ ಮೇಲೆ ಬೇಸ್ಕೊಂತೀವಿ, ಅದೊಂದು ಕುಕ್ಕರ್ ಇಕ್ಕಿರ್ತೀವಿ ಅರ್ಜೆಂಟ್ ಕಾಲಿಂದ. ಹೌದಾ? ಹ್ಞೂ ಸರ್. ಇದೇ ನಿಮ್ಗೆ ಸ್ವಂತನಾ ಸರ್ ಇದು? ಇಲ್ಲ ಸರ್, ಬಾಡಿಗೆ ರೆಂಟಾ? ಹ್ಞೂ ಸರ್. ಇಲ್ಲೇನ್ ಮಾಡ್ತೀರಾ ಸರ್ ಇಲ್ಲಿ? ಇಲ್ಲೆಲ್ಲ ಇದು ಸರ್ ಕಾಳು ಸೊಪ್ಪು ಎಲ್ಲ ಬೇಯಕ್ ಹಾಕಿದ್ದೀವಿ. ಸೌದೆ ಒಲೆ? ಹ್ಞೂ ಸರ್, ಸೌದೆ ಒಲೆ ಅಲ್ವಾ? ಹ್ಞೂ ಸರ್. ಕಾಳು ಸೊಪ್ಪು ಎಲ್ಲ ಇಲ್ಲೇ ಮಾಡ್ಕೊಳ್ಳೋದಾ? ಹ್ಞೂ ಸರ್, ಅಲ್ಲೇನೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಏನ್ ಮಾಡ್ತಾ ಇದೀರಾ ಇವಾಗ? ಈರುಳ್ಳಿ ಹಚ್ತಾ ಇದ್ದೀರಾ? ಈರುಳ್ಳಿ ನಿಮ್ ಮನೆಯವ್ರು ಹೇಳಿದ್ರು ಅವರಿಗೆ ಫುಲ್ ಸಹಕಾರಿಯಾಗಿದ್ದೀರಂತೆ, ಫುಲ್ ಎಲ್ಲ ಸಹಾಯ ಮಾಡ್ತೀರಾ, ಮೇನ್ ಅವರೇ ಮಾಡ್ತಾರಲ್ಲ ಅಂತ ಹೇಳ್ತಿದ್ರು. ಈಗ ಪಾರ್ಸಲ್ ಎಲ್ಲ ಹೋಗುತ್ತಾ ಮೇಡಮ್? ಪಾರ್ಸಲ್ ಎಲ್ಲ ಹೋಗುತ್ತಾ? ಬೇರೆ ಅಂದ್ರೆ ಇದು ಸ್ವಿಗ್ಗಿ ಜೊಮ್ಯಾಟೊ ಆತರನ ಬರೀ ಜನಗಳೇ ಬಂದ್ ತಗೊಂಡು ಹೋಗ್ತಾರ? ಎಲ್ಲಾ ಕೆಲಸಗಾರರು ಎಲ್ಲಾರು ಬರ್ತಾರೆ. ಹೌದಾ? ನೋಡಿ ನೀವು ಇಷ್ಟೆಲ್ಲ ಸಮಯ ಮಾಡ್ಕೊಂಡ್ ಬರ್ತಿರಲ್ವಾ? ಮನೆ ಕೆಲಸ ಮಾಡ್ಬೇಕು, ಮನೆದು ಮಾಡ್ಬೇಕು, ಇಲ್ಲೂ ಬಂದ್ ಮಾಡ್ಬೇಕಲ್ವಾ? ಎರಡು ಮೇಂಟೈನ್ ಎಲ್ಲ ಮಾಡ್ಬೇಕು. ನೋಡಿ ನೋಡ್ದೆ ಎಲ್ಲ ನೀವು ಹೆಣ್ಮಕ್ಳ ಇದಾರೆ? ಎಲ್ಲಾರು ಹೆಣ್ಮಕ್ಳೆ. ಎಲ್ಲ ಹೆಣ್ಮಕ್ಳೇ ಇದಾರೆ ಅಲ್ಲಿ ಎಲ್ಲ? ನೀವೇ ಎಲ್ಲ ಹೆಣ್ಮಕ್ಳೇ ಮಾಡ್ತಾ ಇದ್ದೀರಾ? ಮೊದ್ಲೇನೋ ಭಟ್ರು ಇದ್ರಂತೆ? ಹ್ಞೂ ಸರ್, ಮುಂಚೆ ಇದ್ರು. ಲಾಕ್ ಡೌನ್ ಆದ್ಮೇಲಿಂದ ನಾವೇ ಮಾಡ್ಕೊಂತ ಇದ್ದೀವಿ. ನೀವೇ ಮಾಡ್ತಾ ಇದ್ದೀರಾ? ಏನ್ ಮೇಡಮ್ ಏನೇನ್ ಸ್ಪೆಷಲ್ ಏನ್ ನಿಮ್ದು ಇದು ಮೆಸ್ಸಿಂದು? ಏನ್ ಮಾಡ್ತೀರಾ ಸ್ಪೆಷಲ್ ಅಡಿಗೆ ಅಂದ್ರೆ ಯಾವ್ದಿರುತ್ತೆ? ಜನಗಳ ಅಭಿಪ್ರಾಯ ಜಾಸ್ತಿ ಜನಗಳು ಇಷ್ಟಪಡುವಂತದ್ದು ಬಿಸಿ ಮುದ್ದೆ. ಬಿಸಿ ಮುದ್ದೆನಾ? ಬಿಸಿ ಮುದ್ದೆ. ಒಳ್ಳೆ ಸಾರುಗಳಲ್ಲಿ ಸಾಂಬಾರು ಡೈಲಿ ಒಂದೊಂದು ಸಾಂಬಾರ್ ಮಾಡ್ತೀವಿ. ಬಸ್ಸಾರು, ಹುಳ್ಳಿಕಾಳು ಬಸ್ಸಾರು ಮಾಡ್ತೀವಿ ಸೋಮವಾರ. ಆಮೇಲೆ ಮಂಗಳವಾರ ಮಶಪ್ ಮಾಡ್ತೀವಿ. ಬುಧವಾರ ಮಾಮೂಲಿ ತರಕಾರಿ ಸಾಂಬಾರ್ ಮಾಡ್ತೀವಿ. ಸರ್ಕಾರಿದಾ? ಗುರುವಾರ ಬಸ್ಸಾರು ಮಾಡ್ತೀವಿ. ಬಸ್ಸಾರು ಮಾಡ್ತೀರಾ? ಇವತ್ತು ಅದೇ ಮಾಡಿದೀರಾ? ಬಿಡಿ, ನಾವು ಬಂದಿವಿ ಗುರುವಾರ ಎಲ್ಲ ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ, ನೋಡೋಣ ಹೇಗಿದೆ ರುಚಿ ಅಂತ. ಎಲ್ಲ ಹೆಣ್ಮಕ್ಳುಗಳು ಪಾಪ ಚೆನ್ನಾಗಿ ಕೆಲಸ ಮಾಡ್ತಾರೆ ಹೊಂದಾಣಿಕೆಯಿಂದ. ಏನ್ರಮ್ಮ ನಿಮ್ಮ ಹೆಸರು? ಏನು ನೀವೇ ಮೇನ್ ಅಂತ? ಮಂಜುಳನಾ? ನಿಮ್ಮ ಹೆಸರು? ನೀವು ಮಂಜುಳನಾ? ಏನ್ ಮಂಜುಳಾ? ಇಬ್ರು ಮಂಜುಳಾ ಸಿಸ್ಟರ್ಸ್. ಅವರು ಭಾಗ್ಯ ಅಂತ. ಭಾಗ್ಯ ಅಂತನಾ? ಎಲ್ಲ ಚೆನ್ನಾಗಿ ಟೀಮ್ ಮಾಡ್ಕೊಂಡಿದ್ದೀರಾ ಮೇಡಮ್ ನೀವೆಲ್ಲ? ನಿಮ್ಮ ಹೆಸರು? ಭಾಗ್ಯ ಅಂತನಾ? ಸರ್, ಟೊಮೆಟೊ ಸಾಗು ಮಾಡ್ತಾ ಇದ್ದೀನಿ. ಟೊಮೆಟೊ ಸಾಗು ಮಾಡ್ತಾ ಇದ್ದೀರಾ? ಆ ಕಡೆ ಇದು ಟೊಮೆಟೊ ಸಾಗು. ಇದು ಟೊಮೆಟೊ ಸಾಗು. ಇದಮ್ಮ ಇದು ಸಾರು ಒಗ್ಗರಣೆ. ಸಾರು ಒಗ್ಗರಣೆ. ಏನ್ ಸಾರು? ಬಸ್ಸಾರು ಹೇಳಿದ್ರು. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ನೀವು? ಒಂದು 8 ವರ್ಷ. 8 ವರ್ಷದಿಂದ ಮಾಡ್ತಿದ್ದೀರಾ? ಯಜಮಾನ್ರೆಲ್ಲ ಚೆನ್ನಾಗಿ ನೋಡ್ಕೊಂತಾರ? ಅವ್ರು ಇಲ್ಲೇ ಇದಾರ ಅಂತ ಏನಿದ್ದಿಲ್ಲ? ಹೇಳಿ, ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂತಾರಲ್ವಾ? ಹೇಳಿದ್ರು ನೀವೇ ಮೇಯ್ನ್ ಅಂತೆ, ನೀವೇ ಮೇಯ್ನು ಅಂತ ಹೇಳ್ತಾ ಇದ್ರು. ಮಂಜುಳವರೇ ಮೇಯ್ನು, ಚೆನ್ನಾಗಿ ಮಾಡ್ತಾರಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲ ಹಾಕೊಂಡ್ರ ಟೊಮೆಟೊ ಗುದ್ದಿಗೆ? ಏನೇನು ಹಾಕಿದ್ರಿ? ಟೊಮೆಟೊ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕಿದೀನಿ. ಎಲ್ಲ ಹಾಕಿದ್ದೀರಾ? ಆದ್ಮೇಲೆ ಸಾಂಬಾರ್ ಪುಡಿ, ಕಾಯಿ ತುರಿ ಎಲ್ಲ ಹಾಕ್ಬೇಕು. ಆಮೇಲೆ ಕಾಯಿ ತುರಿ ಎಲ್ಲ ಹಾಕ್ಬೇಕಲ್ಲ? ಅಲ್ಲ ಆದ್ಮೇಲೆ ಚೆನ್ನಾಗಿ ಬೇಯಬೇಕು. ಉಪ್ಪಲ್ಲೇ ಬೇಯಿಸ್ತೀವಿ. ಹೌದು. ಉಪ್ಪಲ್ಲೇ ಹಾಕ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ ನೀವು? ಸೊಪ್ಪು ಕಾಳು ಎಲ್ಲ ಬೇಯಿಸ್ತಾ ಇದ್ದೀವಿ. ಸೊಪ್ಪು ಕಾಳು ಎಲ್ಲ ಬೇಯಿಸ್ತಾ ಇದ್ದೀರಾ? ಇದೇನಾ ಎಲ್ಲ ಸೌದೆ ಒಲೆ ಅಲ್ವಾ? ನೋಡ್ತಾ ಇದ್ದೀರಾ ಬೆಂದಿದೆಯಲ್ಲ ಅಂತ? ಏನೇನು ಹಾಕಿದ್ರೆ ಇವಾಗ? ಹುಳ್ಳಿಕಾಯಿ,
ಹೆಸರು ಕಾಳು ತೊಗರಿಬೇಳೆ ಹುಳ್ಳಿಕಾಳು ಸಬ್ಸಿಗೆ ಸೊಪ್ಪು ಹೆಸರು ಕಾಳು ಹೆಸರು ಬೇಳೆ ಹೆಸರು ಕಾಳು ತೊಗರಿಬೇಳೆ ಹುಳ್ಳಿಕಾಯಿ ಸಬ್ಸಿಗೆ ಸೊಪ್ಪು ಸೊಪ್ಪು ಎಷ್ಟು ಹಾಕಿದ್ರಮ್ಮ ಸೊಪ್ಪು ಒಂದು 5 ಹಾಕೊಂಡಿದ್ದೀರಾ ಎಲ್ಲ ಸೌದೆ ಒಲೆಯಲ್ಲೇ ಬೇಯಿಸ್ತೀರಲ್ವಾ ಇದೇನು ಚಪಾತಿಗ ನೀವು ಮಂಜುಳಮ್ಮ ಅವರು ಏನ್ ಚಪಾತಿ ಸ್ಪೆಷಲಿಸ್ಟ್ ನೀವು ಚಪಾತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಹಪ್ಪಳ ಹಾಕ್ತಿದ್ದೀರಾ ಆ ಕಡೆ ಕಾಳೊಬ್ರೇನಾ ಚೆನ್ನಾಗಿರೋದ್ರಿ ನೀವು ಒಳ್ಳೇದು ಸರ್ ಊಟ ನಾವೇನ್ ಮಾಡ್ತೀವೋ ಅದನ್ನೇ ಕೊಡ್ತೀವಿ ಒಳ್ಳೆ ಎಣ್ಣೆ ಹಾಕ್ತೀವಿ ನಾವು ಪಾಮ್ ಆಯಿಲ್ ಹಾಕಲ್ಲ ಎಲ್ಲ ಹೇಳಿದ್ರಿ ನೀವು ಕರೆಕ್ಟ್ ಅದು ಒಳ್ಳೆ ಊಟ ಕೊಟ್ರೆ ಜನ ಹುಡ್ಕೊಂಡ್ ಮಾಡ್ತಿದ್ದಾರಮ್ಮ ಹೌದಾ ಇಲ್ರ ಯಾಕೆ ಏನ್ ಉಪ್ಪು ಖಾರ ಹೆಂಗೈತೆ ಸಾಂಬಾರ್ ಹೆಂಗೈತೆ ಎಲ್ಲ ನೋಡಿ ಅವ್ರಿಗೆ ಊಟ ಕೊಡೋದು ಹೌದೌದು ಕರೆಕ್ಟ್ ಅದ್ರೆ ಯಾರ ಮೇಲೆ ನಾವು ಸಿಕ್ಕನಕ್ ಹೋಗಲ್ಲ ಅವ್ರು ಹೊಟ್ಟೆ ಹೊಸ್ಕೊಂಡ್ ಬಂದಿರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ನೆಗ್ಲಾಗ್ತಾ ಇರ್ತೀವಿ ಇಲ್ಲೊಂದು ಏನಮ್ಮ ಸ್ಪೆಷಾಲಿಟಿ ಅಂದ್ರೆ ಎಲ್ಲ ಹೆಣ್ಮಕ್ಳು ಇದಾರೆ ನಮ್ಮ ಓನರ್ ಪಾಪ ಅವ್ರಿಗೆ ನಾವು ಪ್ರಶಂಸೆ ಮಾಡ್ಬೇಕು ಸರ್ ನಮ್ಮ ಓನರ್ ಎಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡ್ತದ್ರು ಅವ್ರು ಹೇಳಿದ್ರೆ ನಾವು ನೋಡಿ ಸರ್ ಎಲ್ಲ ನಿಮ್ ಓನರ್ಗಳು ಜವಾಬ್ದಾರಿಯಿಂದ ಪಾಪ ಎಲ್ಲ ನೋಡ್ಕೊಂತಾರೆ ಎಲ್ಲ ಮಾಡ್ತಾರೆ ಅಂತ ಹೇಳ್ತವ್ರೆ ನನಗೆ ಏನಪ್ಪಾ ಅಂತಂದ್ರೆ ಎಲ್ಲ ನಾನು ಎಷ್ಟೊಂದು ಮೆಸ್ಸಲ್ಲಿ ವಿಡಿಯೋಗಳು ಮಾಡಿದೀನಿ ಏನಪ್ಪಾ ಅಂದ್ರೆ ಇದ್ರೆಲ್ಲ ಹೆಣ್ಮಕ್ಳು ನಿಮ್ಮ ಮನೆಯವರು ಕೂಡ ಅಷ್ಟೇ ಚಪಾತಿ ಮಾಡ್ತಾ ಇದಾರೆ ಎಲ್ಲರೂ ಸಹಕಾರಿಯಾಗಿದ್ದಾರೆ ಅದೊಂದು ಇಲ್ಲಿ ಖುಷಿ ಕೊಡುತ್ತೆ ಎಲ್ಲ ಹೆಣ್ಮಕ್ಳು ನೆಟ್ಟಿದ್ರ ಉದ್ಯೋಗ ಕೊಟ್ಟಂಗಾಗುತ್ತೆ ಆಮೇಲೆ ಹೆಣ್ಮಕ್ಳು ಮಾಡಿದ್ರೆ ಒಂದು ರುಚಿನೇ ಅದು ಬಿಡಿ ಹೆಣ್ಮಕ್ಳು ಮಾಡ್ತಾರೆ ಮಾಡಲ್ಲ ಅಂತಲ್ಲ ಒಂದು ಶಿಸ್ತಿರುತ್ತೆ ಆದ್ರೆ ನಿಮ್ ಮನೆಯವರು ಮಾತ್ರ ಬಹಳ ಸಹಕಾರಿಯಾಗಿದ್ದಾರೆ ಬಿಡಿ ಸರ್ ಮೇಡಮ್ ನಿಜವಾಗ್ಲು ನೀವು ಬಹಳ ಮನೆಯಲ್ಲೂ ಕೆಲಸ ಮಾಡಿ ಇಲ್ಲೂ ಮಾಡಿ ಬಹಳ ಸಹಕಾರಿಯಾಗಿ ಕೆಲಸ ಮಾಡ್ತೀರಾ ಮೆಚ್ಚಬೇಕಾಗುತ್ತೆ ಕಾಳು ಬಸಿತಾ ಇದ್ದೀರಾ ಏನ್ ಹಪ್ಪಳ ಎಲ್ಲ ನೀವೇ ಮಾಡಿದ್ದ ಇದು ಇಲ್ಲ ಸರ್ ತಗಂತೀರಾ ಏನ್ ಹಪ್ಪಳ ಮೇಡಮ್ ಇದು ಖಾರದ್ದು ಇದು ಹುಳ್ಳಿಕಾಳು ಹಪ್ಪಳನಾ ಹುಳ್ಳಿಕಾಳು ಹಪ್ಪಳ ಒಳ್ಳೆ ರುಚಿ ಇರುತ್ತೆ ಡೈಲಿ ಇದೇ ಮಾಡ್ತೀರಾ ಅಥವಾ ಬೇರೆ ಬೇರೆ ಇರುತ್ತಮ್ಮ ಡೈಲಿ ಇದೆ ಸರ್ ಡೈಲಿ ಇದೆನಾ ಅದಕ್ಕೆ ನಿಮಗೆ ಜನಗಳು ಹುಡ್ಕೊಂಡ್ ಬರ್ತಾರೆ ಬಿಡಿ ಅಂದ್ರೆ ದಿನ ಮುಂದೆ ಎಷ್ಟು ಜನ ಊಟ ಮಾಡ್ಬೋದು ಅಂದಾಜು ಅಂದ್ರೆ ಯಾವ ದಿನ ಜಾಸ್ತಿ ಜನ ಇರ್ತಾರೆ ಸೋಮವಾರ ಇರ್ತಾರಾ 400 ಅಷ್ಟು ಆಗುತ್ತಲ್ಲ ಸರ್ ನಿಮ್ಗೆ ಏನಂತಂದ್ರೆ ನಾನು ಎಲ್ಲ ಹೆಣ್ಮಕ್ಳು ಇಟ್ಟಿದ್ರ ಸರ್ ಕೆಲ್ಸಕ್ಕೆ ಅವ್ರಿಗೆ ಒಂದು ಉದ್ಯೋಗ ಆಯ್ತು ಒಳ್ಳೆ ರೀತಿ ಆಮೇಲೆ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ ನೋಡ್ತಾ ಇದೀನಿ ನಾನು ಯಾಕಂದ್ರೆ ಎಲ್ಲ ನೀವು ಅಡಿಗೆ ಮಾಡೋದೆಲ್ಲ ಶೂಟ್ ಮಾಡಿದೀನಿ ಎಲ್ಲ ನೀಟಾಗಿ ಕಲಿಸ್ತೀವಿ ಸರ್ ಒಂದ್ ವಾರ ಟ್ರೈನಿಂಗ್ ಕೊಡ್ತೀವಿ ನಿಮಗೆ ನಿಮ್ಮ ಹೆಸರಿಗೆ ತಕ್ಕಂಗೆ ನಿಮಗ್ ತಕ್ಕಂಗೆ ಕರೆಕ್ಟ್ ಆಗಿ ಎಲ್ಲ ನೋಡಿ ಎಲ್ಲ ಮಾಡ್ಕೊಡ್ತಾರೆ ಯಾರು ಮಾಡ್ತಾರೆ ಆದ್ರೆ ಅವರು 10ವರೆಗೆ ಬರ್ತೀನಿ ಸರ್ ಅಂದು ಅಲ್ವಾ ಮದ್ವೆ ಆಗಿ ಇನ್ನೂ ಒಂದ್ 2 ತಿಂಗಳು ಅಷ್ಟೇ ತಿಂಗಳಿಂದಲೂ ಮಾಡ್ತಾ ಇದ್ದಾರಾ ಒಳ್ಳೆ ಅವ್ರ ಮನೇಲಿ ಮಾಡ್ದಂಗ್ ಮಾಡ್ತಾರೆ ನಾನು ನೋಡ್ತಾ ಇದೀನಿ ಫಸ್ಟ್ ಇಂದ ಬಂದಾಗಿಂದ ನೋಡ್ದೆ ಈರುಳ್ಳಿ ಹಚ್ಕೊಂಡಾಗಿಂದ ಇದರಿಂದ ಎಲ್ಲ ಜೋಡಿಸ್ಕೊಂಡಾಗಿಂದ ನೋಡ್ದೆ ಎಲ್ಲರೂ ಹಾಗೆ ಮಾಡ್ತಾರೆ ಏನು ಅನುಭವನೇ ಇಲ್ಲ ಮಾಡೋದು ಏನು ಕೆಲಸ ಇಲ್ವಲ್ಲ ನಿಮ್ಗೆ ಏನು ಇರ್ಲಿಲ್ವಾ ಕೆಲ್ಸ ಲವ್ ಮ್ಯಾರೇಜ್ ನೀವು ನೋಡಿ ಇಲ್ಲಿ ಇಂಟ್ರೆಸ್ಟಿಂಗ್ ಇರೋದು ನೀವ್ ಹೇಳಲ್ಲ ಕೊನೆಗೆ ಹೇಳ್ತಾ ಇದ್ರ ಈ ಕಡೆ ಬನ್ನಿ ಹೆಂಗಾಯ್ತು ಲವ್ ಎಲ್ಲ ಲವ್ ಮ್ಯಾರೇಜ್ ಅದು ಅಲ್ಲಿ ನಮ್ ಬ್ರದರ್ ಅಂಗಡಿ ಇತ್ತು ಅಲ್ಲಿ ಇವ್ರ ಆಂಟಿ ಮನೇನು ಅಲ್ಲೇ ಹೌದಾ ಹಂಗಾಗಿ ಲವ್ ಮ್ಯಾರೇಜ್ ಆಯ್ತು ಬಂದು ಇನ್ನೇನ್ ಮಾಡೋದು ಅಂಗಡಿನೂ ಬಿಟ್ಟೆ ಲವ್ ಮ್ಯಾರೇಜ್ ನಿಮಿಷ ಇರ್ರಿ ಏನ್ ಮಾಡೋ ಲವ್ ಮ್ಯಾರೇಜ್ ಅಂತ ನೋಡಿ ಎಷ್ಟು ಖುಷಿ ನಿಮ್ ಮಕ್ಕಳೆಲ್ಲ ಅಳಲು ಬರುತ್ತೆ ನೋಡಿ ಸರಿ 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 ಆಮೇಲೆ ಹಂಗಾಗಿ ತಿರ್ಗವ ಅಂಗಡಿ ಬಿಟ್ಟು ನಾವೇನೋ ಸ್ವಂತ ಮಾಡೋಣ ಅಂತವ ಇಲ್ಲಿ ಬಂದು ಗುಬ್ಬಿಗೆ ಮೊದ್ಲಿಲ್ಲ ಹೋಟ್ಲು ಮಾಡಿದ್ರ ಇಲ್ಲ ಟೀ ಅಂಗಡಿ ಮಾಡಿದೆ ಇಬ್ರು ಗುಬ್ಬಿ ಇರತ್ತಾನ ನೀವು ನಿಮ್ಮ ಇಲ್ಲ ನಮ್ದು ಇವ್ರ ಕುಂದ್ರನಹಳ್ಳಿ ಇಲ್ಲಿ ಸರಿ 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 ನಮ್ ಪಕ್ಕ 1 3 ಕಿಲೋಮೀಟರ್ 4 ಕಿಲೋಮೀಟರ್ ಸರಿ ಆಯ್ತು ಆಯ್ತು ಹಂಗಾಗಿ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ ಟೀ ಅಂಗಡಿ ಮಾಡಿದ್ರು ಅದು ಸುಮಾರಾಗಿ ವ್ಯಾಪಾರ ಆಗ್ತಾ ಇತ್ತು ತಡಿ ಹೋಟ್ಲು ಮಾಡೋಣ ಅಂತವ ಹೋಟ್ಲು ಮಾಡಿದ್ವಿ 30 ಊಟ 40 ಊಟ 50 ಊಟ 100 ಊಟ ಹೀಗೆ ಬಂತು ಹಿಂಗೆ ಬೆಳ್ಕೊಂಡು ಆಮೇಲೆ ಬಟ್ರ್ ನಿಕ್ಕೊಂಡು ನೀವು ಈಗ ಲಾಕ್ ಡೌನ್ ಆದಾಗ್ಲಿಂದ ಒಳ್ಳೆ ಬಿಸ್ನೆಸ್ ಆಗ್ತೈತೆ ಒಳ್ಳೆ ಬಿಸ್ನೆಸ್ ಆಗ್ತಿದ್ಯಾ ಲಾಕ್ ಡೌನ್ ಆಯ್ತು ನಮ್ಗೆ ತುಂಬಾ ಒಳ್ಳೇದಾಯ್ತು ಲಕ್ಕ ಕುಲಾಯಿಸ್ತು ಅಂತ ಹೇಳಿ ಕಷ್ಟಪಟ್ಟಿದ್ಕೆ ಭಗವಂತ ಕಣ್ಬಿಟ್ಟ ಅಂತ ಹೇಳ್ತಾ ಅಲ್ವಾ ಕಷ್ಟಪಟ್ರೆ ಫಲ ಇದೆ ಅಲ್ವಾ ಹಾಗೆ ಸರಿ ಸರಿ ಅದೇ ಇವಾಗ ಉದ್ಯೋಗ ನಿಮಗೆ ಚೆನ್ನಾಗಿ ಕೈ ಹಿಡಿದಿದ್ಯಾ ನಮ್ಮ ಫ್ಯಾಮಿಲಿಗೆ ಹಂಗೆ ಅನ್ಸುತ್ತೆ ನಮ್ ದೊಡ್ಡಪ್ಪ ಮಕ್ಕಳು ಇಬ್ರು ಹೋಟ್ಲು ಮಾಡಿದ್ರು
ಹೌದಾ ಮಾಡಿದ್ರು ಅವ್ರಿಗೂ ಒಳ್ಳೆ ಬಿಸ್ನೆಸ್ ಒಳ್ಳೆ ಇದು ಎಲ್ಲ ಚೆನ್ನಾಗವ್ರಿ ಚೆನ್ನಾಗಿದಾರ ಮಾಡ್ಕೊಂಡು ಎಲ್ಲ ಟೌನ್ ಅಲ್ಲೇ ಕಟ್ಟಿಸ್ಕೊಂಡು ಚೆನ್ನಾಗವ್ರೆ ಅದೇನ ಇದೊಂದ್ ಬಿಟ್ರೆ ಇದು ಬಂಡವಾಳ ಇದ್ದದ್ದು ವ್ಯಾಪಾರ ಹಂಗಾಗಿ ಅಲ್ಲ ಬಾಡಿಗೆ ಎಲ್ಲ ಕಟ್ಬೇಕಲ್ಲ ನೀವು ಅಂದ್ರೆ ಅವತ್ತಿಂದು ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ಜಾಸ್ತಿ ಇದಿರಲ್ಲ ಕಾಂಪಿಟೇಷನ್ ಇರಲ್ಲ ಟೇಸ್ಟ್ ಕೊಟ್ಟಂಗೆ ನಡೆಯುತ್ತೆ ಟೇಸ್ಟ್ ಇಲ್ಲ ಅಂದ್ರೆ ಜನ ಬರಲ್ಲ ಟೇಸ್ಟ್ ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಅಂದ್ರೆ ಹುಡ್ಕೊಂಡ್ ಬರ್ತಾರೆ ಇಲ್ಲ ಒಂದು 25-30 ಹೋಟ್ಲವೇ ಆದ್ರೂ ಎಲ್ಲ ಆ ಕಡೆಯಿಂದ 2 ಕಿಲೋಮೀಟರ್ ಇಂದ ಬರ್ತಾರೆ ಅಂತಂದ್ರೆ ಏನಾರು ಒಂದು ಬಿಸಿ ಕೊಡ್ತಾರೆ ಸ್ಪೆಷಲ್ ಇರೋಕ್ಕೆ ಹುಡುಕ್ತಾರೆ ಇಲ್ಲ ಅಂದ್ರೆ ಇನ್ನ ಹಾಕ್ತಾರೆ ಅಲ್ಲೆಲ್ಲಾರು ಊಟ ಮಾಡ್ತಾರೆ ನೋಡಿ 12:30 1 ಗಂಟೆ ಆಗ್ತಾ ಬಂತು ಎಲ್ಲಾ ರೆಡಿ ಮಾಡ್ತಾ ಇದ್ರೆ ಜನ ಬರೋ ಟೈಮ್ ಅಲ್ವಾ ಇವಾಗ ಹೆಂಗೆ ನಿಮಗೆಲ್ಲ ಅನುಕೂಲವಾಗಿದ್ದೀರಾ ಪರವಾಗಿಲ್ಲ ದೇವರೆಲ್ಲ ಮಾಡ್ದಾಗಿಂದ ಬಂದ್ಮೇಲೆ ಮನೆನೂ ಮಾಡ್ಕೊಂಡ್ರ ಒಳ್ಳೆ ಕೆಲಸ ಮಾಡಿದ್ರ ಕಟ್ಸಿದ್ರ ಮನೆನ ತಗೊಂಡ್ರ ಕಟ್ಸಿದ್ರ ಇಲ್ಲ ಕಟ್ಸಿದೆ ತಗೊಂಡ್ರ ಲಾಕ್ಡೌನ್ ಆಗಿ ಈ ಕಡೆ ಚೆನ್ನಾಗಿ ಅಂದ್ರೆ ಉದ್ಯೋಗ ಕೈ ಹಿಡಿದಿರ ನಿಮಗೆ ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಚೆನ್ನಾಗಿದ್ದೀರಾ ಅದು ಎಲ್ಲಾ ಜನಕ್ಕೂ ಗೊತ್ತಾಗ್ಬೇಕು ಹೌದ್ ತಾನೆ ಅದ್ರ ನೀವು ಕಷ್ಟ ಪಡ್ತಿದ್ದೀರಾ ಬಿಡಿ ಹೌದು ಸೋಮವಾರ ಫುಲ್ ರಶ್ ಆಗುತ್ತೆ ಅಂತ ಹೇಳ್ತೀರಲ್ವಾ ಅದು ನಿಮ್ದು ಏನಪ್ಪಾ ಅಂದ್ರೆ ತಾಲೂಕ್ ಆಫೀಸು ಗುಬ್ಬಿಯಲ್ಲಿ ಈ ಕಡೆ ಕೆನರಾ ಬ್ಯಾಂಕ್ ರಶ್ ಇರುತ್ತೆ ಸೋಮವಾರ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ನಮ್ಮ 80% ಎಲ್ಲ ನಿಮಗೆ ಬಂದವರೇ ಬರ್ತಾರಲ್ವಾ ಅವತ್ತಿಂದಲೂ 9 ವರ್ಷದಿಂದ ಬರ್ತಾರೆ ನಾವು ತಿನ್ನೋದಲ್ವರ ನಾವು ಅದೇ ಮಾಡಿದ್ದೆ ನಾವು ತಿಂತೀವಿ ನೀಟಾಗಿ ಯಾವ್ದೇ ತರ ನೋಡಿ ಎಲ್ಲ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ನೋಡ್ತೀನಿ ಗೊತ್ತಾಗ್ತದೆ ಫ್ರೆಶ್ ಆಗಿದ್ರೆ ಮಾಡಿಸ್ತೀವಿ ಕೆಲವೆಲ್ಲ ಸೌದೆ ಒಲೆಯಲ್ಲೇ ಮಾಡ್ತೀರಲ್ಲ ಮುಕ್ಕಾಲ್ ಭಾಗ ಸೌದೆ ಒಲೆ ಒಗ್ಗರಣೆ ಮುದ್ದೆ ಅದೊಂದು ಇದೈತಲ್ಲ ಮಾಡಕ್ ಆಗಲ್ಲ ಡೈಲಿ ಒಂದ್ ಎಷ್ಟು ಮುದ್ದೆ ಮಾಡ್ತೀರಾ ಸರ್ ಡೈಲಿ ಒಂದ್ 350 ಮಾಡ್ತೀವಿ ಸರ್ 350 ಮಾಡ್ತೀರಾ ಒಂದೊಂದ್ಸಲಿಗೆ ಎಷ್ಟಾಗುತ್ತೆ 50 ಮುದ್ದೆ ಹಂಗೆ ಒಂದು 6-7 ಸಲ ಮಾಡ್ತೀವಿ ಸೋಮವಾರ ಅಂತ ಅಂದ್ರೆ ಒಂದ್ 9 ಸತಿ 10 ಸತಿ ಅಲ್ಲಿ 400-500 ಊಟ ಆಗೋಯ್ತು ಅಂದ್ರೆ 2 ಊಟ ಮಾಡ್ತಾರೆ 2 ಮುದ್ದೆ ಎಷ್ಟು ಕೊಡ್ತೀರಲ್ವಾ ನೀವು ಚಪಾತಿ ಊಟ ಬೇರೆ ಇರುತ್ತಲ್ಲ ಚಪಾತಿ ಅಷ್ಟೇ ಹೋಗೋದು ಜಾಸ್ತಿ ಮುದ್ದೆನೇ ಹೋಗುತ್ತೆ ಜಾಸ್ತಿ 80% ಮುದ್ದೆ ಲವ್ ಸ್ಟೋರಿ ಬಗ್ಗೆ ಹೇಳಿದ್ರು ಲವ್ ಆಯ್ತು ಅಂತೇಳಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿ 10 ವರ್ಷ ಆಯ್ತಾ ಅದಕ್ಕಿಂತ ಮುಂಚೆ ಒಂದ್ 6-7 ವರ್ಷ ಇವ್ರ ಮನೆ ಕಡೆ ಒಂದ್ ಸ್ವಲ್ಪ ಇದು ಸರ್ ನಮ್ಮ ಮನೆ ಕಡೆ ಏನಿರ್ಲಿಲ್ಲ ಎಲ್ಲ ಚೆನ್ನಾಗಿ ಅವ್ರ ಅಪ್ಪಾಜಿ ತೀರೋದ್ರು ಅವ್ರ ಅಮ್ಮನೂ ಇಲ್ಲ ಹ್ಞೂ ಸರ್ ಸ್ಟಾರ್ಟಿಂಗ್ ವಿರೋಧ ಮಾಡಿದ್ರು ಆಮೇಲೆ ಎಲ್ಲ ಸರಿ ಆದ್ರು ಮನೆ ತಗೊಳೋದು ಅವ್ರ ಕನ್ಸು ಹ್ಞೂ ಸರ್ ವೆರೈಟಿ ಇರುತ್ತೆ ಸರ್ ಬಸ್ಸಾರು ಮುದ್ದೆ ಮಾತ್ರ ತುಂಬಾ ಫೇಮಸ್ ಬಸ್ಸಾರು ಮುದ್ದೆ ಬಹಳ ಇಷ್ಟನಾ ಸಖತ್ ಇಷ್ಟ ಸರ್ ಮನೆ ಮಾಡ್ದಂಗಿರತ್ತೆ ತುಂಬಾ ಚೆನ್ನಾಗಿ ಇಲ್ಲೇ ಗುಬ್ಬಿನ ನೀವು ಎಲ್ಲಿರೋದು ಗುಬ್ಬಿಲೇ ಇರೋದು ಸರ್ ಮತ್ತೆ ಮನೆಗೆ ಎಲ್ಲ ಊಟ ಮಾಡ್ಬಿಡ್ತೀರಾ ಮನೆ ಅಂದ್ರೆ ಇದು ಪರವಾಗಿಲ್ಲ ಮಧ್ಯಾಹ್ನ ಟೈಮ್ ಅಂತ ಇಲ್ಲೇ ಊಟ ಮಾಡ್ಬಿಡ್ತೀರಾ ಡೈಲಿನಾ ಡೈಲಿ ಬಸ್ಸಾರು ಬಹಳ ತುಂಬಾ ಚೆನ್ನಾಗಿರುತ್ತೆ ಡೈಲಿ ಮಾಡ್ತಾರಂತೆ ಬೇರೆ ಮಾಡ್ತಾರಂತೆ ಅಲ್ವಾ ಹೌದು ಸರ್ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ನೋಡಿ ಎಲ್ಲ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಒಂದು 2ನೇ ರೌಂಡ್ ಮಾಡ್ತಾ ಇದಾರಲ್ವಾ ನೋಡಿ ಏನೋ ಬಿಸಿ ಹಂಗೆ ಮಂಜಮ್ಮರು ಇಲ್ಲೇ ಇದಾರೆ ಮುಂಜಾನೆ ಇಲ್ಲ ಸಪ್ಲೈ ಮಾಡ್ತಾರೆ ಸರ್ ಸಪ್ಲೈ ಚೆನ್ನಾಗ್ ಮಾಡ್ತಾರಲ್ಲ ಅಡಿಗೆನೂ ಚೆನ್ನಾಗ್ ಮಾಡ್ತಾರ ಅವ್ರು ನೋಡಿದ್ರೆ ಊಟ ಬಂದ್ಬಿಟ್ಟು ವಜ್ರಾ ಮೆಸ್ ಅಂತ ಇದು ಮನೆ ಸ್ಟೈಲ್ ಮನೆ ತರ ಇರುತ್ತೆ ಊಟ ಮನೆ ತರ ನಮ್ಮ ಮನೆ ಹೆಂಗಿರುತ್ತೆ ನಾಟಿ ಚಲ ಆ ತರ ಇರುತ್ತೆ ನುಳ್ಳಿಕಾಳು ಸಾಂಬಾರ್ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಂಜಮ್ಮರು ಮಜ್ಜಿಗೆನೆ ಕೊಟ್ಬಿಟ್ರು ಕುಡಿಯಕ್ಕೆ ಮುಂಜಾನೆ ಅಂತ ಮಜ್ಜಿಗೆ ಮನೆಯದ್ದೇ ಮಾಡುತ್ತೆ ಹೌದಾ ನೀವೇ ಮಾಡಿದ್ರ ಮಂಜಮ್ಮರ ಹೌದಾ ಸರಿ ಪಕ್ಕ ನಾಟಿ ಚಳಿ ಇರುತ್ತೆ ಸರ್ ಮನೇಲಿ ಊಟ ಮಾಡ್ದಂಗೆ ಆಗುತ್ತೆ ವೆಜ್ ಇದು ತುಂಬಾ ಚೆನ್ನಾಗಿರುತ್ತೆ ಸಸ್ಯಾಹಾರಿ ಫುಲ್ ಸಸ್ಯಾಹಾರಿ ಮನೇಲಿ ಹೆಂಗ್ ಊಟ ಮಾಡಿ ಡೈಜೆಷನ್ ಆಗುತ್ತೆ ಆ ತರ ಆಗುತ್ತೆ ಗ್ಯಾಸ್ಟ್ರಿಕ್ ಏನು ಆಗಲ್ಲ ಹೌದು ಸರ್ ನೀವು ಬರ್ತಾ ಇರ್ತೀರಾ ಸರ್ ಕಂಪಲ್ಸರಿ ಬರ್ತೀವಿ ಸರ್ ನಾವು ಪಾರ್ಸಲ್ ತರಂತೀವಿ ಊಟ ಹೇಗೆ ಸರ್ ಇಲ್ಲ ಹೆಣ್ಮಕ್ಳು ಬಡಿಸ್ತಾರೆ ಅಂತ ಹೆಣ್ಮಕ್ಳು ಬಡಿಸ್ತಾರೆ ಬಾಳೆ ಊಟ ಬಡಿಸ್ತಾರೆ ಬಾಳೆ ಊಟ
ಅಲ್ಲ ಅನ್ನ? ಅನ್ನ 4 ಟೈಮ್ ಮಾಡ್ತೀರಾ? ಖಾಲಿ ಅದನ್ನು ಬಿಸಿ ಬಿಸಿ ಕೊಡ್ಬೇಕು ಅನ್ನೋದು ಅಲ್ವಾ? ಏನ್ ಸರ್ ಸಾಂಬಾರ್ ರೆಡಿನಾ? ಸರ್ ರೆಡಿ ಆಯ್ತು. ಬಸ್ಸಾರ್ದಲ್ಲ? ಇನ್ನೊಂದ್ ಸ್ವಲ್ಪ ಕುದ್ರೆ ಪೂರ್ತಿ ರೆಡಿ. ಇನ್ನೊಂದ್ ಸ್ವಲ್ಪ ಕುದಿಬೇಕಲ್ವಾ? ಸರ್. ರೆಡಿ ಮಾಡ್ತಾ ಇದೀರಾ ಮುದ್ದೆನ? ಹ್ಞೂ ಸರ್. ನೀವೇ ಡೈಲಿ ಮುದ್ದೆ? ನಮ್ಮ ಮನೆಯವ್ರನ್ನ ಹತ್ತಿ ಮಾಡ್ತಾರೆ. ಯಾರೋ ಮನೆಯವರು ಮಾಡ್ತಾರಾ? ಅವರು ಮಾಡ್ತಾರೆ. ಒಂದು 6 ರಿಂದ 7 ಸರಿ ಮಾಡ್ತೀರಲ್ವಾ ಸರ್? ಬಿಸಿ ಬಿಸಿ ಬಂದವರಿಗೆಲ್ಲ ಬಿಸಿ ಬಿಸಿ. ಹ್ಞೂ ಸರ್, ಬಿಸಿ ಬಿಸಿನೇ. ಆರ್ಕೊಂಡ್ರೆ ಬಿಲ್ವೇ ಅಲ್ಲ ಹೋಟ್ಲಲ್ಲಿ. ನೋಡಿ ಸೌದೆ ಒಲೆಯಲ್ಲೇ ಸುಡ್ತಾ ಇದಾರೆ ಚಪಾತಿನ, ನೋಡ್ಬೋದು ನೀವು. ಎಲ್ಲ ಸೌದೆ ಒಲೆಯಲ್ಲೇ ಮಾಡ್ತಾರೆ, ಸೌದೆ ಒಲೆಯಲ್ಲೇ ರೆಡಿ ಆಗುತ್ತೆ. ಬಹಳ ಚೆನ್ನಾಗಿರುತ್ತೆ ಸರ್, ಮನೆ ಊಟ ಇದ್ದಂಗಿರುತ್ತೆ. ರುಚಿಯಾಗಿದೆ, ಚೆನ್ನಾಗಿದೆ ಸರ್. ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ಏನ್ ಮುದ್ದೆ ಊಟ ತಗೊಂಡಿದ್ದೀರಾ? ಹೌದು ಸರ್. ಒಳ್ಳೆ ಊಟ ಸರ್, ಚೆನ್ನಾಗಿದೆ, ಸ್ವಚ್ಛತೆ ಇದೆ, ಬಡಿಸೋ ವಿಧಾನ ಚೆನ್ನಾಗಿದೆ, ಬಹಳ ಸೂಪರ್ ಆಗಿದೆ. ಚೆನ್ನಾಗಿರುತ್ತೆ. ಬಾಳೆ ಎಲೆ ಊಟ, ಬಾಳೆ ಎಲೆ ಊಟ ನೀಟಾಗಿರುತ್ತೆ, ರುಚಿಯಾಗಿದೆ. ಆಲ್ರೆಡಿ 3 years ಇಂದ 3 years ಇಂದ ಬರ್ತಾ ಇದ್ದೀರಾ? ರೆಸ್ಪಾನ್ಸ್ ಇದೆ, ಊಟ ಸಿಗುತ್ತೆ ಸರ್. ಹೌದಾ? ಇವ್ರ ನಮ್ಮ ಫ್ರೆಂಡ್, ಇವ್ರ ಜೊತೆ ಯಾವಾಗ ಊಟ ತಿಂಡಿ ಬರ್ತಿದ್ದೀವಿ. ಪ್ರೈಸ್ ಹೊರತು ವಿತ್ ಕ್ಲೀನೆಸ್ ಚೆನ್ನಾಗಿರುತ್ತಾ ಊಟ? ಗುಬ್ಬಿನಲ್ಲ ಇದೊಂದೇ ನಂಬರ್ 1 ಹೋಟ್ಲು. ಗುಬ್ಬಿಯಲ್ಲಿ ನಂಬರ್ 1 ಹೋಟ್ಲು. ಎಲ್ಲ ಬರ್ತಾ ಇರ್ತೀರಾ? ಬರ್ತಿರ್ತೀವಿ. 5 years ಇಂದ ಬರ್ತಾ ಇದ್ದೀವಿ. 5 ವರ್ಷದಿಂದ ಬರ್ತಾ ಇದ್ದೀರಾ? 4 ಪಂಚಾಯತಿಲಿ ವರ್ಕ್ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತಾ? ಊಟ ಮನೆ ಊಟ ಇದ್ದಂಗಿರುತ್ತೆ. ಮನೆ ಊಟ ಇದ್ದಂಗಿರುತ್ತಾ? ಆರೋಗ್ಯ ಸಮಸ್ಯೆ ಆಗಲ್ಲ. ಬೇರೆ ಕಡೆ ಗ್ಯಾಸ್ಟ್ರಿಕ್ ಇದೆಲ್ಲ ಆಗುತ್ತೆ, ಇಲ್ಲಿ ಏನು ಆತರ ಏನಿರಲ್ಲ. ಆತರ ಏನಿಲ್ಲ, ಒಳ್ಳೆ ಊಟ. ಒಳ್ಳೆ ಊಟ ಸರ್, ಒಳ್ಳೆ ಸಾರ್ವಜನಿಕರಿಗೆ ಒಳ್ಳೆ ಊಟ. ರೆಗ್ಯುಲರ್ ಬರ್ತಾ ಇರ್ತೀರಾ ನೀವು ಸರ್? ಒಳ್ಳೆ ಊಟ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನೀವು ಬಂದು ನೋಡಿ ಒಂದ್ಸತಿ. ಅಲ್ಲ, ನಾನು ಊಟ ಮಾಡ್ತೀನಿ. ನೋಡ್ತಿರೋ ನೋಡ್ತಿರೋ ವೀಕ್ಷಕರಿಗೆ ಹೇಳ್ತೀರಾ? ಗುಬ್ಬಿಗೆ ಬಂದ್ರೆ ವಜ್ರಾ ಮೆಸ್ಸಿಗೆ ಬಂದ್ಬಿಟ್ಟು ಊಟ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಊಟ ನೋಡ್ಬಿಟ್ಟು ಮಾಡಿ ಹೇಳ್ಬೇಕು ಅವರೇ. ಸರಿ ಸರಿ. ಚೆನ್ನಾಗಿದೆ ಸರ್ ಊಟ. ನಾನು ತಾಲೂಕ್ ಪಂಚಾಯತಿನಲ್ಲಿ ತಾಲೂಕ್ ಪ್ಲಾನಿಂಗ್ ಅಫ್ಸರ್ ಆಗಿ 2 ವರ್ಷ ಆಯ್ತು ಬಂದು. ಹೌದಾ? 2 ವರ್ಷದಿಂದನೂ ವರ್ಕಿಂಗ್ ಡೇಸ್ ದಿನ ಇಲ್ಲೇ ಬರೋದು. ಹೌದಾ? ಊಟ ತುಂಬಾ ಚೆನ್ನಾಗಿರುತ್ತೆ, ಮುದ್ದೆ ಊಟ ಇರುತ್ತೆ, ಮತ್ತೆ ಚಪಾತಿ ಊಟ ರುಚಿ ಶುಚಿ ಎರಡು ಇರುತ್ತೆ. ಅದೇ ಹೇಳೋದು, ಜಾಸ್ತಿ ಬಹಳಷ್ಟು ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ಬರ್ತಾರೆ, ಸರ್ಕಾರಿ ನೌಕರರು ಅಂತೆಲ್ಲ ಹೇಳ್ತಾ ಇದ್ರು. ತಾಲೂಕ್ ಆಫೀಸು, ತಾಲೂಕ್ ಪಂಚಾಯತಿ, ಬ್ಯಾಂಕ್ಗಳಿದಾವೆ, ಬಿ ಆಫೀಸು ಎಲ್ಲ ಹತ್ತಿರ ಇರೋದ್ರಿಂದ ಅಫಿಷಿಯಲ್ ಎಲ್ಲ ಮೋಸ್ಟ್ ಇಲ್ಲೇ ಬರೋದು. ಸ್ವಲ್ಪ ರಶ್ ಇರುತ್ತೆ, ಒಂದ್ 5-10 ನಿಮಿಷ ಕಾಯ್ಬೇಕು. ಇಲ್ಲ, ಸ್ವಲ್ಪ ಬೇಗ ಬಂದ್ರೆ ಸಿಕ್ಬಿಡುತ್ತೆ. ಬೇಗ ಬಂದ್ರೆ ಬೇಗ ಇದು ಗುಬ್ಬಿಗೆ ಬೆಂಗಳೂರಿಂದ ನಾವು ಬಂದಿದ್ವಿ, ಏನೋ ಕಾರ್ಯಕ್ರಮ ಇತ್ತು. ಸರಿ ಸರಿ ಸರ್. ನಮ್ಮ ಉಮೇಶ್ ಅವರು ನಮ್ಗೆ ತುಮಕೂರಲ್ಲಿ ಅವರು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಇವತ್ತು ಇಲ್ಲಿ ಕಾರ್ಯಕ್ರಮ ಇದ್ದಿದ್ದರಿಂದ ಇಲ್ಲೊಂದು ಫೇಮಸ್ ಹೋಟ್ಲ್ ಐತೆ, ತುಂಬಾ ಚೆನ್ನಾಗಿದೆ, ಮನೆ ಊಟ ತರ ಇದೆ, ಬನ್ನಿ ಅಂತ ಕರ್ಕೊಂಡು ನೋಡುವಾಗಲೇ ಗೊತ್ತಾಗುತ್ತೆ. ಒಳ್ಳೆ ಊಟ ಕೊಡ್ತಾ ಇದೆ. ಒಳ್ಳೆ ಊಟ ಇದೆಯಲ್ಲ, ಇವತ್ತು ನೋಡ್ಬಿಟ್ರಲ್ಲ ರುಚಿ ಹೇಗಿದೆ? ಮನೆ ಮಾಡ್ದಂಗಿದೆ. ಮತ್ತೆ ಎಲ್ಲ ಹೆಣ್ಮಕ್ಳೇ ಮಾಡೋದು ಸರ್, ಹೆಣ್ಮಕ್ಳು ಮಾಡ್ತಾರೆ, ಹೆಣ್ಮಕ್ಳೇ ಬಡಿಸ್ತಾರೆ. ಇಲ್ಲಿ ಎಲ್ಲ ಮನೆಗೆ ಮಾಡ್ದಂಗೆ ಇದೆ, ನೀವು ಹೇಳ್ದಂಗೆ. ಥ್ಯಾಂಕ್ ಯು. ಅಮ್ಮ ಚೆನ್ನಾಗಿದ್ಯಾ? ನೀವು ಹೇಳ್ಬೇಕು, ಹೆಣ್ಮಕ್ಳು ರುಚಿ ನೋಡಿ ನೋಡಿ ನೋಡಿ. ಮುದ್ದೆ ತಗೊಂಡಿಲ್ಲ, ನೀವು ಚಪಾತಿ ತಗೊಂಡ್ರಾ? ಓಕೆ ಸರ್. ಉಮೇಶ್ ಸರ್ ನಿಮಗೆ ಹೇಳ್ತಾರೆ ಅವರು, ಹೇಳಿದ್ರಲ್ಲ. ಮಂಜಮ್ಮರೆ ನೋಡಿ, ತಿಂಡಿ ಮಾಡ್ಬೇಕಂತೆ ಹೇಳ್ತಾವ್ರು ನೋಡಿ. ತಿಂಡಿ ಒಂದು ಮಾಡ್ಬಿಟ್ಟು ಮತ್ತೆ ಒಬ್ಬಟ್ಟು ಒಂದ್ಸಲಿ ಮಾಡಿದ್ರೆ ಚೆನ್ನಾಗಿ ಅಂತ ಹೇಳ್ತಾವ್ರ. ಏನ್ ಸರ್? ನಿಮ್ಮ ಯಜಮಾನ್ರೆ ಬಂದ್ರು. ಏನ್ ಸರ್ ತಿಂಡಿ ಮಾಡ್ಬೇಕಂತೆ ಪಾಪ ಅವ್ರ ಬೇಡಿಕೆ ನೋಡಿ. ಅವ್ರು ಹೇಳ್ತಾರೆ, ನೀವು ಚಾನಲ್ ಹೆಂಗರು ಮಾಡ್ತಾ ಇದ್ದೀರಾ, ನೀವು ಹೇಳಿ ಅವರಿಗೆ ತಿಂಡಿ ಒಂದು ಸಿಗಕ್ಕೆ ಹೇಳಿ, ತಿಂಡಿ ಒಂದು ಮಾಡ್ಬಿಡ್ಲಿ. ಹಂಗೆ ವಾರಕ್ಕೊಂದ್ಸಲಿ ಒಬ್ಬಟ್ಟಾದ್ರೆ ಒಬ್ಬಟ್ಟು ಮಾಡಕ್ಕೆ ಹೇಳಿ ಅಂತ. ಒಬ್ಬಟ್ಟು ಮಾಡಕ್ಕೆ ಜನ ಬೇಕಾ? ಜಾಸ್ತಿ. ಓಕೆ ಓಕೆ. ಬಿಸಿ ಬಿಸಿ ಕೊಡಕ್ಕಾಗಲ್ಲ ಅಂತನಾ? ಏನ್ ಸರ್, ನಿಮಗೆ ಎಷ್ಟು ಬೇಕಾದ್ರೆ ಮಜ್ಜಿಗೆ ಹಾಕೊಂಡು ಕುಡಿಬೋದಾ? ಕುಡಿಬೋದು. ಊಟ ಮಾಡ್ಬೋದು. ಹೌದೌದು.
ಬಂಧುಗಳೇ, ವಜ್ರ ಮೆಸ್ ಬಗ್ಗೆ ಯೂಟ್ಯೂಬ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಫೇಸ್ಬುಕ್ ಅಲ್ಲಾಗ್ಲಿ ನಂದೇ ಫಸ್ಟ್ ವಿಡಿಯೋ ಪ್ರಾಬಬಲಿ ಅಂದ್ಕೊಂತೀನಿ. ಯಾರೂ ಮಾಡಿಲ್ಲ. ವಿಡಿಯೋ ಚೆನ್ನಾಗಿದ್ದರೆ ಸಪೋರ್ಟ್ ಮಾಡಿ, ಸಹಕಾರ ನೀಡಿ. ನಿಮ್ಮ ಸಪೋರ್ಟೇ ನನಗೆ ಸ್ಫೂರ್ತಿ. ನೀವು ಸಹಕಾರ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳು ತೆಗೆಯಲಿಕ್ಕೆ ನನಗೆ ಅನುಕೂಲ ಆಗುತ್ತೆ ಬಂಧುಗಳೇ. ಇದರ ಅಡ್ರೆಸ್ಸು, ಫೋನ್ ನಂಬರು ಮತ್ತು ಲೊಕೇಶನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಬೋದು ಬಂಧುಗಳೇ. ಅದೇ ರೀತಿಯಾಗಿ ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬಂಧುಗಳೇ. ಬರುತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ಮಂಜಮ್ಮವ್ರದು ಎಲ್ಲರೂ ಬಂದವರೆಲ್ಲ ಮಂಜಮ್ಮರು ಹೇಳ್ತಾರೆ, ಅಷ್ಟು ಜನ ಬಡಿಸ್ತಾರ ಮಂಜಮ್ಮವರು? ಅರೆ ಅಡ್ಡ ಏನೇ ಡಿಸೈಡ್ ಮಂಜಮ್ಮ ಅಂದ್ರೆ ಹೇಗಿದೆ ಅಣ್ಣ ಊಟ ಎಲ್ಲ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ ಸರ್, ಹೌದಾ? ಯಾವಾಗ ಹಿಂಗೆ ಇರುತ್ತಾ? ಮತ್ತೆ ರಶ್ ತುಂಬಾ ಚೆನ್ನಾಗಿ ಕೊಡ್ತಾರೆ. ಬಿಸಿ ಬಿಸಿ ಮುದ್ದೆ, ಬಿಸಿ, ಎಲ್ಲ ಬಿಸಿ ಬಿಸಿ ಇರುತ್ತೆ ಅಂತೀರಾ? ನೀಟ್ನೆಸ್ ಇರುತ್ತೆ. ಎಲ್ಲ ಮಾಸ್ಕ್ ಹಾಕೊಂಡ್ ಬಡಿಸ್ತಾರೆ ನೋಡಿ, ಹೆಣ್ಮಕ್ಳಲ್ಲ ಅಲ್ವಾ? ಹೌದು. ಹೇಳಿ ಸರ್, ಊಟ ಎಲ್ಲ ಚೆನ್ನಾಗಿರುತ್ತಾ? ಮನೆ ಊಟ ಇದ್ದಂಗಿರುತ್ತಾ? ಹೌದಾ? ಫೈನ್ ಆಗಿರುತ್ತಾ? ರೆಗ್ಯುಲರ್ ಬರ್ತಾ ಇರ್ತೀರಾ? ಯಾವಾಗ್ಲೂ ಬರ್ತಾ ಇರ್ತೀರಾ? ದಿನ ಬರ್ತೀರಾ ನೋಡಿ ಮತ್ತೆ. ಏನ್ ಸರ್, ದಿನ ಬರ್ತಾರಂತೆ ಅಣ್ಣವರು, ನೀವುಗಳು ಅವಾಗ ಬರ್ತಿರ್ತೀರಾ? ಮುದ್ದೆ ಮುಂದೆ ಸರ್ ಎಲ್ಲ ಇರುತ್ತೆ ಊಟ? ತುಂಬಾ ಚೆನ್ನಾಗಿದ್ಯಾ? ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ ಅಂದ್ರೆ ಇಲ್ಲಿ ತಾಲೂಕು ಆಫೀಸ್ ಕಡೆ ಬಂದ್ರೆ ತಾಲೂಕು ಆಫೀಸ್ ಕಡೆ ಬಂದಾಗ ಬರ್ತೀರಾ? ಹೋಟ್ಲ್ ನೆನ್ಪು ಬಂದ್ಬಿಡುತ್ತೆ ತಾಲೂಕು ಆಫೀಸಿಗೆ ಬಂದ್ರೆ. ಗುಬ್ಬಿ ಬಂದಾಗ ಯಾವ್ದು ಸರ್ ನಿಮ್ ಸ್ವಂತ? ಹೌದು, ಮದ್ನಹಳ್ಳಿನಾ? ತಾಲೂಕು ಆಫೀಸಿಗೆ ಬಂದ್ರೆ ಇಲ್ಲಿ ಊಟಕ್ಕೆ ಬಂದೇ ಬರ್ತೀರಲ್ವಾ? ಹೇಗಣ್ಣ, ಚೆನ್ನಾಗಿದ್ಯಾ? ಮಾಡ್ತೀನಿ, ನಾನು ಊಟ ಮಾಡ್ತೀನಿ. ಇಷ್ಟೆಲ್ಲ ಅಡುಗೆ ಮಾಡಿದ್ದೆಲ್ಲ ನೋಡ್ಬಿಡಿ, ಊಟ ಮಾಡೋದು ಇರ್ತೀನಿ, ಆರ್ಡರ್ ಮಾಡ್ತೀನಿ. ನಿಜವಾಗ್ಲೂ ಬಹಳ ಸ್ಮೂತ್ ಆಗಿದೆ ಮುದ್ದೆ ಮಾತ್ರ. ಅದ್ರ ಜೊತೆಗೆ ಕಾಡು ಬಸ್ಸಾರು, ಹುಳಿ ಹಪ್ಪಳ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಮುದ್ದೆ ಮತ್ತು ಒಳ್ಳೆ ಬೆಣ್ಣೆ ನೋಡಿ, ಹಿಂಗೆ ಬಾಯಲ್ಲಿಟ್ರೆ ಹಂಗೆ ಕಳೆದು ಹೋಗುತ್ತೆ. ರೈಸ್ ಹಾಕಮ್ಮ. ರೈಸು, ಸಾರು ರುಚಿ ನೋಡ್ಬಿಡ್ತೀನಿ. ಕರ್ನಾಟಕ ಸಕ್ಕತ್ ಟೇಸ್ಟ್ ಇದೆ. ಮೊದಲೇ ನಮ್ಮ ಅಡ್ವೊಕೇಟ್ ಸಿಕ್ಬಿಟ್ರು ಇಲ್ಲಿ ಹುಬ್ಳಿಯಲ್ಲಿ ಮಾತಾಡಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ಹೇಗಿದೆ ಸರ್ ಊಟ ಎಲ್ಲ? ಬಹಳ ಚೆನ್ನಾಗಿದೆ ಸರ್. ಈ ತರ ಊಟ ಇಲ್ಲಿ ಫಸ್ಟ್ ಗುಬ್ಬಿನಲ್ಲಿ ಇದೆ. ಫಸ್ಟ್ ಈ ತರ ಯಾಕೆಂದ್ರೆ ಒಲೆಯಲ್ಲಿ ಅಡಿಗೆ ಮಾಡ್ತಾರೆ, ಮುದ್ದೆ ಎಲ್ಲ ಚೆನ್ನಾಗಿದೆ, ಬಿಸಿ ಮುದ್ದೆ ಈ ತರ ಎಲ್ಲ ಊಟ ಸಿಗುತ್ತೆ. ಗ್ಯಾಸ್ಟ್ರಿಕ್ ಈ ತರ ಆಗೋದಿಲ್ಲ. ಆಲ್ಮೋಸ್ಟ್ ಏನ್ ತಾಲೂಕು ಆಫೀಸು ಇದು ಅಕ್ಷರಗಳೆಲ್ಲ ಜಾಸ್ತಿ ಇದೆ ಊಟ. ಟೈಮಿಂಗ್ ಸೇರಿದ್ರೆ 1:30 ಇಂದ 3 ಗಂಟೆ ಊಟ, ಊಟ ಅಷ್ಟೊಳಗೆಲ್ಲ ಬಹಳ ಸಫಿಷಿಯಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಆ ಥರದ್ದು ಏನಿಲ್ಲ. ಆದ್ರೆ ಹುಡುಕ ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನಾವು ಮನೆಯಲ್ಲ ಎಗ್ಗಳು ಮಾಡ್ತೀವ,
ಅದೇ ಇರುತ್ತೆ ನಾವಿಂದು ಇಲ್ಲೇ ಬರ್ತೀವಿ. ಹೌದಾ ಮನೆ ಊಟ ಪ್ಲಸ್ ಬಾಳೆಲೆ ಊಟ ಬಂಧುಗಳೇ ನೋಡಿದ್ರಲ್ವಾ ವಜ್ರ ಮೆಸ್ಸು ಗುಬ್ಬಿಯಲ್ಲಿ ಬರುತ್ತೆ, ತಾಲೂಕು ಆಫೀಸ್ ಪಕ್ಕ ಕೆನರಾ ಬ್ಯಾಂಕ್ ಬರುತ್ತೆ. ಕೆನರಾ ಬ್ಯಾಂಕ್ ಈ ಕಡೆ ಬರುತ್ತೆ, ತಾಲೂಕು ಆಫೀಸ್ ಈ ಕಡೆ ಬರುತ್ತೆ. ರೈಲ್ವೆ ಸ್ಟೇಷನ್ ರೋಡು MG ರೋಡ್ ಅಂತ ಹೇಳ್ತಾರೆ. ವಜ್ರ ಮೆಸ್ ನೋಡ್ತಾ ಇದ್ದೀರಾ. ಅಡ್ರೆಸ್ ಹೇಳ್ಬಿಡಿ ನಿಮ್ದು. ಸರ್ ಕೆನರಾ ಬ್ಯಾಂಕ್ ಪಕ್ಕನೇ ಇದು MG ರೋಡ್ ತಾಲೂಕು ಆಫೀಸ್ ಎಲ್ಲ ದಿನ ಇರುತ್ತಲ್ವ ಸರ್? ಭಾನುವಾರ ಒಂದು ದಿವಸ ಇರಲ್ಲ, ಸೆಕೆಂಡ್ ಸ್ಯಾಟರ್ಡೇನೂ ಎಲ್ಲ ಇರುತ್ತೆ. ಬನ್ನಿ ಬಂಧುಗಳೇ, ನೀವು ಗುಬ್ಬಿಗೆ ಏನಾದರೂ ಬಂದರೆ ವಜ್ರ ಮೆಸ್ಸು ತಾಲೂಕು ಆಫೀಸ್ ಪಕ್ಕನೇ ಬರುತ್ತೆ. ಬಂದು ಟ್ರೈ ಮಾಡಿ, ಸೂಪರ್ ಆಗಿದೆ. ಸಸ್ಯಾಹಾರಿ ಊಟ ಭಾಳ ಚೆನ್ನಾಗಿದೆ. ಬಂದು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಂದರೆ. ಬಾಯ್ ಬಾಯ್. ಬಾಯ್ ಬಾಯ್.